Hello, good morning, students. So, yesterday we discussed the operations of the set and what are the properties of the sets. ಅದು ಯೂನಿಯನ್ ಆಗಿರ್ಬೋದು, ಇಂಟರ್ಸೆಕ್ಷನ್ ಆಗಿರ್ಬೋದು, ಕಾಂಪ್ಲಿಮೆಂಟ್ ಆಫ್ ಸೆಟ್ ಇರ್ಬೋದು, ಆ್ಯಂಡ್ ಅದು ಡಿ ಮೋರ್ಗನ್ಸ್ ಥಿಯರಮ್ ಇರ್ಬೋದು, ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಹೌದಲ್ರಿ. ಸೊ ಇವತ್ತು ಆ ಏನು ಬೇಸಿಕ್ಸ್ ಏನು ಹೇಳಿದ್ವಿ ಆ ಬೇಸಿಕ್ಸ್ ಮೇಲೆ ಎಕ್ಸಸೈಸ್ ನಂಬರ್ 1.4 ಈಸ್ ದೇರ್. ಸೊ ಇವತ್ತು ಈ 1.4 ಎಕ್ಸಸೈಸ್ ಡಿಸ್ಕಸ್ ಮಾಡೋಣ್ರಿ. ಭಾಳ ಈಸಿ ಕಾನ್ಸೆಪ್ಟ್ ಐತಿ. ಸೊ ಇನ್ನೂ ಕೆಲವೊಬ್ರು ನೋಡ್ರಿ ಹಾಸಿಗೆ ಒಳಗೆ ಕುಂತ ಕೇಳಿಕತ್ತೀರಿ ಅದನ್ನು. ಸೊ ಮ್ಯಾಥ್ಸ್ ಅಂದ್ಕೊಳ್ಳಿ ಸ್ವಲ್ಪ ಬುಕ್ ಹಿಡ್ರಿ, ಪ್ರಾಕ್ಟೀಸ್ ಅದು ಬರ್ಕೊಂತ ಹೋಗ್ಬೇಕ್ರಿ. ಮ್ಯಾಥ್ಸನ್ನು ಹೇಳ್ತೀನಿ ನೋಡ್ರಿ, ಓದ್ಲಿಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. So next, go with the exercise number 1.4. The first question. Find the union of each of the following pairs of the sets. So first question olaga first one ಏನೈತೆ ನೋಡ್ರಿ, where x having the elements 1 3 5 and y having the elements 1 2 3. So here you have to write the union of each set ಬರ್ರಿ ಅಂತ ಹೇಳ್ಯಾರಿ. ಸೊ ಸಿಂಪಲ್ ಕಾನ್ಸೆಪ್ಟ್, ಎಕ್ಸ್ ಯೂನಿಯನ್ ಆಫ್ ವಾಯ್ ಆಗುತ್ತೆ ರೀ ಅದು. ಹಾಗಂದ್ರೆ ಎಕ್ಸ್ ಯೂನಿಯನ್ ಆಫ್ ವಾಯ್ ಬಿಕಮ್ಸ್ ವಾಟ್? 1 3 5 is there in the x set, 1 2 3 is there in the y set. So commonly 1 is there between in both x and y, so therefore 1 ಬರ್ತ್ರಿ. Next 2 is there, next 3 is there, and lastly 5 is there. Union means you are combining both x and y, so therefore answer becomes what? 1 2 3 and 5. Next, go with the second question now. The A set having A E I O U vowels are there, and B set having A B C only. So therefore A union B becomes now, because A is having A E I O U and B is having A B C are the elements. So now commonly if you go, A is common between these both the sets. Next B comes, next C comes, next what? E, next I, O and U. ಯೂನಿಯನ್ ಆಫ್ ಸೆಟ್ ಅಂದ್ರೆ ಏನು ಹೇಳಿದ್ವಿ ರೀ, ಎರಡು ಸೆಟ್ನಲ್ಲಿ ಕಾಮನ್ ಏನು ಮಾಡಬೇಕು, ಎರಡು ಎಲಿಮೆಂಟ್ಸ್ ಕಂಬೈನ್ ಮಾಡಿ ಎಲಿಮೆಂಟ್ಸನ್ನು ಬರಿಬೇಕು. ನೆಕ್ಸ್ಟ್ ಗೋ ವಿತ್ ದ ಥರ್ಡ್ ಒನ್. ನಾವು ಥರ್ಡ್ ಒನ್ ಏನದವ ರೀ, ಸೆಟ್ ಬಿಲ್ಡರ್ ಫಾರ್ಮ್ ಅದಾವ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಏನು ಮಾಡ್ರಿ, ಅವನ್ನ ಸಿಂಪಲ್ ಆಗಿ ಫಸ್ಟ್ಗೆ ರೋಸ್ಟರ್ ಫಾರ್ಮಲ್ಲಿ ಬರ್ಕೋರಿ, ಆಮೇಲೆ ನೀವು ಎ ಯೂನಿಯನ್ ಬಿ ಮಾಡ್ಬೋದು. ಸೊ ದ ಥರ್ಡ್ ಒನ್ ಈಸ್ A is nothing but x is such that x is a natural number and also multiple of 3 is there. Natural numbers ಅಂದ್ರೆ ಗೊತ್ತಾರೆ ನಿಮ್ಗೆ, 1 2 3 4 5 6 so on, that will comes. But here that the same natural number are there but multiple of 3 is there, so the natural numbers becomes now 3 6 9 12 and so on. ಈಗಲ್ಲೇ ಫೈನೈಟ್ ಇಲ್ರಿ, ಅದ ಸುಮ್ಮನೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ಬಿಟ್ಟಾರ, ಮಲ್ಟಿಪಲ್ ಆಫ್ 3 ಅಂತ ಹೇಳ್ಯಾರ. ಸೊ ಅದಕ್ಕೆ ನಾವು ಏನು ಮಾಡ್ಬೇಕು, ಅದನ್ನ ಇನ್ಫೈನೈಟ್ ಸೆಟ್ ಆಗಿ ತಗೋಬೇಕಾ. ಸಿಮಿಲರ್ಲಿ ದ ಸೆಕೆಂಡ್ ಒನ್ ಬಿಕಮ್ಸ್ ವಾಟ್? ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 6 ಅಂತ ಹೇಳ್ಯಾರಿ. ಹಂಗಂದ್ರೆ ಲೆಸ್ ದ್ಯಾನ್ 6 ಅಂದ್ರೆ ಲೆಸ್ ದ್ಯಾನ್ 6 ಇರೋ ನ್ಯಾಚುರಲ್ ನಂಬರ್ಸ್ ಯಾವ್ರಿ ಅವು? 1 2 3 4 and last one is 5, because the less natural number is less than 6 is there. So in between these two A and B, now what will be the union now? So hangandre 1 2 3 4 and 5 comes. 5 ಆದ್ಮೇಲೆ ಏನದ ರಿಯಲ್ ನಂಬರ್ಸ್? 3 ಎರಡು ಕಡೆ ಇದ್ರೆ ಅದ. ನೆಕ್ಸ್ಟ್ 6 9 12 ಮಲ್ಟಿಪಲ್ ಆಫ್ 3 ಅದ. ಹಂಗಂದ್ರೆ ಏನಾಗುತ್ತೆ ಅಲ್ಲಿ? 6 9 12 ನೆಕ್ಸ್ಟ್ 15 and so on ಕಂಟಿನ್ಯೂ ಹಾಕೊಂತ ಹೋಗುತ್ತೆ. ಸೊ ದಿಸ್ ಇಸ್ ದ ಯೂನಿಯನ್ ಆಫ್ ಸೆಟ್, ಸಿಂಪಲ್ ಒನ್. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ನೆಕ್ಸ್ಟ್ ಗೋ ವಿತ್ ದ ಫೋರ್ತ್ ಒನ್. ನಾವು ಫೋರ್ತ್ ಒನ್ ಏನೈತ್ರಿ, ಸೆಟ್ ಬಿಲ್ಡರ್ ಫಾರ್ಮ್ ಐತಿ. ಎ ಈಸ್ ವಾಟ್? ಎಕ್ಸ್ ಈಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್. ಇಲ್ಲೇ ಒಂದು ಆಪ್ಷನ್ ನೋಡ್ರಿ,
ಆಪ್ಷನ್ ಏನೈತ್ರಿ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 and less than or equal to 6 is there. x ಏನೈತ್ರಿ ಅಲ್ಲಿ x ಕಾನ್ಸೆಪ್ಟ್ ನೋಡ್ರಿ ಅಲ್ಲಿ x is greater than 1 less than or equal to 6 ಐತಿ. ಹಂಗಂದ್ರೆ a ಸೆಟ್ ಏನು ಬರಿಬೋದ್ರಿ ನೀವು, ಅವು ನ್ಯಾಚುರಲ್ ನಂಬರ್ಸ್ ಆಗಿರ್ಬೇಕಾ. ಸೊ ದೇರ್ ಫೋರ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ 2 ಬರ್ತ್ರಿ, 3 4 and 5 and also equal sign is there, so therefore you have to take 6 also. Next go with the second set now, that is b. x is such that x is a natural number, so second one ಏನೈತೆ ನೋಡ್ರಿ ರಿಲೇಷನ್ x is greater than 6 less than 10 ಐತ್ರಿ ಅದು. x is greater than 6 less than 10 ಐತಿ, so therefore the b set becomes what, 7 8 only 9 comes. Less than ಐತ್ರಿ, less than or equal to ಇದ್ರೆ 10 ಬರ್ತಿತ್ತದ, so only you have to take 9 itself, so 7 8 9 ಬಂತು. ಇವೇನಾದ್ರು ಈಗ ಹಂಗಂದ್ರೆ ಸೆಟ್ ಬಿಲ್ಡರ್ ಫಾರ್ಮ್ ಇದ್ದದ್ದು ರೋಸ್ಟರ್ ಫಾರ್ಮ್ ಅದು. ಹಂಗಂದ್ರೆ ಈಗ ಏನ್ ಮಾಡ್ಬೇಕು, ನಾವು ಎರಡು ಸೆಟ್ನ ಕಂಬೈನ್ ಮಾಡ್ಬೇಕು. ಎರಡು ಸೆಟ್ ಕಂಬೈನ್ ಮಾಡ್ಬೇಕಂದ್ರೆ ಎ ಯೂನಿಯನ್ ಬಿ ಕಂಡುಹಿಡಿಬೇಕು ಅಷ್ಟೇ ರೀ. ಎ ಯೂನಿಯನ್ ಬಿ ಏನಾಗುತ್ತೆ ನೋಡ್ರಿ, ಎ ಯೂನಿಯನ್ ಬಿ ಫಾರ್ ದ ಫೋರ್ ಪ್ರಾಬ್ಲಮ್ ಬಿಕಮ್ಸ್ ನಾವು ಎ ಯೂನಿಯನ್ ಬಿ ಏನಾಗುತ್ತೆ ನೋಡ್ರಿ, ಈಗ 2 is there, 3 4 comes, next 5 6 and also 7 8 9 also comes for the fourth problem. So this is the A union of B now, the simple one. Next go and discuss the fifth one now. Fifth one discuss ಮಾಡೋಣ್ರಿ. ಫಸ್ಟ್ ಮೇನ್ ಒಳಗ ಫಿಫ್ತ್ ಒನ್ ನೋಡ್ರಿ, A is having 1 2 3 elements and B set having only null set. now 1 2 3 ಐತ್ರಿ, ಅದ B set ಏನೈತ್ರಿ, ಅದ null set ಕೊಟ್ಟಾರ. ಹಂಗಂದ್ರೆ null set ಅಂದ್ರೆ no elements in the B set now, so therefore A union B becomes, A union B ಏನಾಗುತ್ತೆ ಹಂಗಂದ್ರೆ it includes null set itself, so ಅದೇ ಬರುತ್ತೆ ರೀ ಕಾಮನ್ ಆಗಿ, ಯಾಕಂದ್ರೆ B is null set ಆಗಿರೋದ್ರಿಂದ A union B becomes the A itself now. So this way you have to write the first question now. Similarly go with the second one now. Let A be the elements of what, A elements ಏನದ ನೋಡ್ರಿ, A, B ಐತಿ, and B set elements ಏನದ ನೋಡ್ರಿ, A B C elements ಐತಿ. Now here you have to, is the A is the subset of B also you have to find out, and also you have to find out A union of B. ಹಂಗಂದ್ರೆ ನೋಡ್ರಿ, ಎವ್ರಿ ಎಲಿಮೆಂಟ್ ಆಫ್ ಎ ಸೆಟ್ ಅದ and it is in B set itself. ಹಂಗಂದ್ರೆ ಎಲ್ಲಾ ಎಲಿಮೆಂಟ್ಸ್ ಎ ಸೆಟ್ ನಲ್ಲಿ ಇದ್ದದ್ದು ಇಲ್ಲಿ ಬಿ ಸೆಟ್ ನಲ್ಲಿ ಇರೋದ್ರಿಂದ as we discussed A is the subset of B. ಎರಡು ಎಲಿಮೆಂಟ್ಸ್ ಎ ಬಿ ಏನದವ್ರಿ, ಅವು ಬಿ ಸೆಟ್ ನಲ್ಲಿ ಇರೋದ್ರಿಂದ A is the subset of B ಆಗುತ್ರಿ. Similarly now the second one you have to find out A union B also. A union B ಏನಾಗುತ್ತೆ ಹಂಗಂದ್ರೆ ಎ ಬಿ ಐತ್ರಿ ಇಲ್ಲಿ ಫಸ್ಟ್ ಸೆಟ್ ನಲ್ಲಿ, ಸೆಕೆಂಡ್ ಸೆಟ್ ಬಿ ನಲ್ಲಿ ಏನೈತ್ರಿ ಎ ಬಿ ಸಿ ಐತೆ, ಸೊ ಸೇಮ್ ಥಿಂಗ್ ಎ ಬಿ ಸಿ ಬಿಕಮ್ಸ್ ದ ಎ ಯೂನಿಯನ್ ಬಿ. ನಾವು ಇಲ್ಲಿ ಎರಡೂ ನಲ್ಲಿ ಕಂಬೈನ್ ಇರೋದು, ಮತ್ತೆ ಎ ಇಲ್ಲಿ ಐತಿ ಇಲ್ಲಿ ಐತಿ ಎರಡು ಸತ ಬರಿಬೇಡ್ರಿ, ಎ ಬಿ ಸಿ ಅಷ್ಟೇ ಆಗುತ್ತದು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ದ ಸೇಮ್ ಥಿಂಗ್ ನಾವು ಥರ್ಡ್ ಒನ್ ಏನೈತಿ ನೋಡ್ರಿ, ಇಫ್ ಎ ಅಂಡ್ ಬಿ ಆರ್ ದ ಟೂ ಸೆಟ್ ಸಚ್ ದಟ್ ಎ ಈಸ್ ದ ಸಬ್ಸೆಟ್ ಆಫ್ ಬಿ, ದೆನ್ ವಾಟ್ ವಿಲ್ ಬಿ ದ ಎ ಯೂನಿಯನ್ ಬಿ. ಸೊ ನೋಡ್ರಿ, ಸೆಕೆಂಡ್ ಒನ್ ನಿಮಗೆ ಗೊತ್ತಾದ್ರೆ ಆಟೋಮೆಟಿಕ್ ಥರ್ಡ್ ಒನ್ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಬಟ್ ಸೆಕೆಂಡ್ ಒನ್ ಒಳಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ಎ ಮತ್ತು ಬಿ ಅಂತೇಳಿ ಸಪರೇಟ್ ಆಗಿ, ಬಟ್ ಥರ್ಡ್ ಒನ್ ಒಳಗೆ ಏನು ಕೊಟ್ಟಿಲ್ರಿ. ಬಟ್ ಏನು ಕೊಟ್ಟಾರ, ಒಂದು ರಿಲೇಷನ್ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಆಗಿರ್ತೈತಿ. ಹಂಗಂದ್ರೆ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಆಗಿರ್ತೈತೆ ಅಂದ್ರೆ ನಾವು ಏನು ಕಂಡುಹಿಡಬೇಕ್ರಿ, ಇಲ್ಲೇ ಎ ಯೂನಿಯನ್ ಬಿ ಕಂಡುಹಿಡಬೇಕು ಸಿಂಪಲ್ ಆಗಿ. ಸೊ ಈಗಾದ್ರೂ ಸೆಕೆಂಡ್ ಒನ್ ಇಲ್ಲೇ ಐತೆ ನೋಡ್ರಿ, ಕ್ವಶನ್ ಎ ಸೆಟ್ ಕೊಟ್ಟಿದ್ರು ಬಿ ಸೆಟ್ ಕೊಟ್ಟಿದ್ರು, ಅಲ್ಲೇ ಎ ಇಸ್ ದ ಸಬ್ಸೆಟ್ ಆಫ್ ಬಿ ಆಗಿತ್ತು. ಆ ಬೇಸ್ ಮೇಲೆ ನಾವೇನ್ ಮಾಡಿದ್ವಿ, ಇಲ್ಲಿ ಎ ಯೂನಿಯನ್ ಬಿ ಕಂಡಿಡಿದ್ವಿ. ಹಂಗಂದ್ರೆ ಎ ಯೂನಿಯನ್ ಬಿ ಏನಾಗಿತ್ರಿ, ಇಲ್ಲಿ ಬಿ ನಲ್ಲಿ ಇದ್ದಂತ ಸೇಮ್ ಎಲಿಮೆಂಟ್ಸ್ ಎ ಯೂನಿಯನ್ ಬಿ ಆಗ್ಯಾವ್ರಿ. ಇಲ್ಲಿ
ಬಿ ನೆಲ್ಲ ಇದ್ದಂಥ ಸೇಮ್ ಎಲಿಮೆಂಟ್ಸ್ ಎ ಯೂನಿಯನ್ ಬಿ ಆಗ್ಯಾವ. ಹಂಗಂದ್ರೆ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಎ ಬಿ ಸೆಟ್ ಇಟ್ ಸೆಲ್ಫ್. ಸೊ ಹಂಗಂದ್ರೆ ಇಲ್ಲಿ ಎಕ್ಸಾಂಪಲ್ ಇಲ್ಲ, ಬಟ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಆಗಿರೋದ್ರಿಂದ ಎ ಯೂನಿಯನ್ ಬಿ ಬಿಕಮ್ಸ್ ದ ಬಿ ಇಟ್ ಸೆಲ್ಫ್, ಬಿಕಾಸ್ ವಿ ಆರ್ ಕಂಬೈನಿಂಗ್ ಬೋತ್ ಎ ಆ್ಯಂಡ್ ಬಿ elements now. Next, go with discussing the fourth problem now. ಭಾಳ ಈಸಿ ಕಾನ್ಸೆಪ್ಟ್ ಅದಾವ್ರಿ, ನಿನ್ನೆ ಡಿಸ್ಕಸ್ ಮಾಡಿದ್ವಿ ನಾವು. ವಾಟ್ ಇಟ್ ಮೀನ್ ಬೈ ಯೂನಿಯನ್, ಇಂಟರ್ಸೆಕ್ಷನ್ಸ್, ಹೌದ್ರಿ. ಅದೇ ರೀತಿ ಕಾಂಪ್ಲಿಮೆಂಟ್ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಲಾ, ಐಡೆಂಟಿಟಿ ಎಲಿಮೆಂಟ್ಸ್. ಸೊ ಬೇರೆ ಬೇರೆ ಪ್ರಾಪರ್ಟಿನ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಬೇಸಿಕ್ ಮೇಲೆ ನಾ ಪ್ರಾಬ್ಲಮ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ಫೋರ್ತ್ ಒನ್ ನೋಡ್ರಿ. ಫೋರ್ತ್ ಒನ್ ಒಳಗೆ ಎ ಸೆಟ್ ಏನು ಕೊಟ್ಟಾರಿ, ಅಲ್ಲಿ 1 2 3 4 ಎಲಿಮೆಂಟ್ಸ್ ಕೊಟ್ಟಾರ. ಅದೇ ರೀತಿ ಬಿ ಸೆಟ್ ಎಲಿಮೆಂಟ್ಸ್ನಲ್ಲಿ ಏನು ಕೊಟ್ಟಾರಿ, 3 4 5 6 ಎಲಿಮೆಂಟ್ ಕೊಟ್ಟಾರ. ಸಿ ಸೆಟ್ ಈಸ್ ಹ್ಯಾವಿಂಗ್ 5 6 7 8. A set is nothing but 1 2 3 4. B set is nothing but 3 4 5 6. C set is nothing but 5 6 7 8. D set is nothing but 7 8 9 10 is there. The first question in that, ಅದರಲ್ಲಿ ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ. ಫಸ್ಟ್ ಕ್ವಶನ್ ಏನೈತ್ರಿ, ಎ ಯೂನಿಯನ್ ಬಿ ಕಂಡುಹಿಡಿಬೇಕು. ಇದು ಸಿಂಪಲ್ ಒನ್, ಕಂಬೈನಿಂಗ್ ಬೋತ್ ಎ ಆ್ಯಂಡ್ ಬಿ. ಹಾಗಂದ್ರೆ ಎ ಸೆಟ್ ಏನಾಗಿದೆ ಇದರಲ್ಲಿ 1 2 3 4 ಆರ್ ದ ಎಲಿಮೆಂಟ್ಸ್ and take the union, and the second B set is nothing but now 3 4 5 6 is there. ಫೈವ್ ಸಿಕ್ಸ್ ಐತ್ರಿ ಅದು ಎಲಿಮೆಂಟ್ಸ್. ಅದಕ್ಕೆ ಏನಾಗುತ್ತೆ ಹಂಗಂದ್ರೆ ಕಂಬೈನಿಂಗ್ ಬೋತ್ ಎ ಆ್ಯಂಡ್ ಬಿ ನೋ 1 2 3 is having in the both side, only put only 3 here. ನೆಕ್ಸ್ಟ್ 4 ಐತ್ರಿ ಎರಡು ಸೈಡ್, ಎರಡು ತೊಳಿಕ್ ಹೋಗ್ಬೇಡ್ರಿ, ಓನ್ಲಿ ರೈಟ್ ದ 4 ಇಟ್ ಸೆಲ್ಫ್ ನಾವು. ನೆಕ್ಸ್ಟ್ 5 ಆ್ಯಂಡ್ 6 ಕಮ್ಸ್. ಸೊ ದಿಸ್ ಈಸ್ ದ ಎ ಯೂನಿಯನ್ ಆಫ್ ಬಿ, ಸಿಂಪಲ್ ಒನ್. ನೆಕ್ಸ್ಟ್ ಗೋ ಡಿಸ್ಕಸಿಂಗ್ ದ ಸೆಕೆಂಡ್ ಒನ್ ನಾವು. ಸೆಕೆಂಡ್ ಒನ್ ಏನೈತಿ ನೋಡ್ರಿ, ಎ ಯೂನಿಯನ್ ಆಫ್ ಸಿ ಐತಿ. ಸಿಂಪಲ್, ಸೇಮ್ ವೇ ಎ ಸೆಟ್ ಎಲಿಮೆಂಟ್ಸ್ ಆರ್ ನಥಿಂಗ್ ಬಟ್ 1 2 3 4 is there. ಯೂನಿಯನ್ ಆಫ್ ಸಿ ಸೆಟ್ ಈಸ್ ನಥಿಂಗ್ ಬಟ್, ಸಿ ಸೆಟ್ ಏನೈತಿ ನೋಡ್ರಿ ಇಲ್ಲಿ 5 6 7 8 are the elements now. So by considering that, the A union C becomes now 1 2 3 4 is there, write on as it is. Next 5 6 7 8, it will be continuous. Both combining A and B, you will get A union of C. Sorry, A union of C you will get. Next, similarly, third one is now B union C is there. B union C. What are the B elements now? 3 4 5 6 are the B elements now. Union of, what are the C set elements now? 5 6 7 8 is there. Again taking the union now, 3 4 as it is, 5 6 is there on the both side, only take 5 6 now. Next 7 8 is left, write on 7 8. So this becomes the B union of C now. And the last one means fourth one, not last one, B union of D I have to find out. ಹಂಗಂದ್ರೆ B elements ಏನಾಗಿರ್ತಾವ್ರಿ, 3 4 5 6 is there. Union of D set elements, what is the D set elements now? 7 8 9 10 are the D set elements now. Now you have to write down the B union of D now. Now 3 4 5 6 becomes the elements of B set. Next one is what? 7 8 9 10 comes. ನೋಡ್ರಿ, ಇಂಡಿವಿಜುವಲಿ ಕಾಮ ಹಾಕ್ಬೇಕು, ಆವಾಗ ಏನಾಗುತ್ತೆ ಅದು ಬಿ ಯೂನಿಯನ್ ಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಕಂಪ್ಲೀಟ್ ಆಯ್ತು ರೀ. ಈಗ ಗೋ ಆ್ಯಂಡ್ ಡಿಸ್ಕಸ್ ಅಬೌಟ್ ದ ಫಿಫ್ತ್ ಪ್ರಾಬ್ಲಮ್ ನಾವು. ಫಿಫ್ತ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ್ರಿ. ಈಗ ಫೋರ್ತ್ ಮೇನ್ ಒಳಗೆ ಫಿಫ್ತ್ ಒನ್ ನೋಡ್ರಿ, ಈಸಿ ಐತ್ರಿ. ಅದು ಏನೇ ರೀ, ಎ ಯೂನಿಯನ್ ಆಫ್ ಬಿ ಯೂನಿಯನ್ ಆಫ್ ಸಿ ಐತ್ರಿ ಅಷ್ಟೇ. ಎ ಯೂನಿಯನ್ ಆಫ್ ಬಿ ಯೂನಿಯನ್ ಆಫ್ ಸಿ ಏನು ಇಲ್ರಿ. ಎ ಸೆಟ್ ಎಲಿಮೆಂಟ್ಸ್
ಕನ್ಸಿಡರ್ ಮಾಡಬೇಕ್ರಿ. ಎ ಸೆಟ್ ಎಲಿಮೆಂಟ್ಸ್ ಏನದರಲ್ಲಿ 1 2 3 4 is there and take the union now. B set elements are nothing but 3 4 5 6 is there. Next take another union because of C is there. C set elements are 5 6 7 8 are there. By combining all three sets now, 1 is there. Next write down 2, 3 is there in two sets, take down the 3 itself. Next 4 is there, write down the 4. 5 is there between B and C now, take the 5. Next 6 is there, write down 6. 7 8 is left in the C set, write down 7 8 also. So by taking A set elements, B set elements and C set elements, by combining this you will get the A union of B union of C now. Similarly, going discussing the sixth one, A union of B union of D becomes now the same concept. Instead of C here, ಇಲ್ಲಿ C ಇತ್ರಿ ಇಲ್ಲಿ D ಐತಿ, ಹಂಗಂದ್ರೆ ಇದಷ್ಟು ಚೇಂಜ್ ಆಗುತ್ತೆ ಅಷ್ಟೇ. Now taking the same elements now, 1 2 3 4 are the elements of set A. Next B set elements become 3 4 5 6. Next union of, here you have to consider D set elements. What are the D set elements now? 7 8 9 10 is there. By considering that, the A union of B union of D becomes now 1 2 3 is there. Next 4 is there between, same concept. 5 6 now. All elements of D you have to put in a union now. So 7 8 9 10 comes. So this is the answer for A union of B union of D now. ಸೊ ಅದೇ ರೀತಿ ಇದು ಒಂದು ಪ್ರಾಬ್ಲಮ್ ಬಿಡ್ತೀನಿ ರೀ, ನೀವು ಮಾಡ್ತೀರಿ ಅಂತ ತಿಳ್ಕೊಂಡಿರ್ತೀನ. ಏನೂ ಇಲ್ಲರಿ, ಅದು ಕಾನ್ಸೆಪ್ಟ್ ಬಿ ಯೂನಿಯನ್ ಆಫ್ ಸಿ ಯೂನಿಯನ್ ಆಫ್ ಡಿ ಐತಿ. ಅದನ್ನು ನೀವು ಸಾಲ್ವ್ ಮಾಡಿರಿ, ಅದು ಪ್ರಾಕ್ಟೀಸ್ ಆಗುತ್ತೆ ನಿಮ್ಗೆ. ನೆಕ್ಸ್ಟ್ ಐ ವಿಲ್ ಗೋ ಆ್ಯಂಡ್ ಡಿಸ್ಕಸ್ ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಫಿಫ್ತ್ ಪ್ರಾಬ್ಲಮ್. ಹಾಂ, ಇಲ್ಲೇ ಫಿಫ್ತ್ ಕ್ವಶನ್ ನೋಡ್ರಿ. ಫೈಂಡ್ ದ ಇಂಟರ್ಸೆಕ್ಷನ್ ಆಫ್ ಈಚ್ ಪೇರ್ ಸೆಟ್ಸ್ ಆಫ್ ಇಕ್ವೇಶನ್ ಮೀನ್ಸ್ ಕ್ವಶನ್ 1 ಅಬೌವ್. ಈಗ ಏನು ನಾವು ಕ್ವಶನ್ 1 ಡಿಸ್ಕಸ್ ಮಾಡಿದ್ವಲ್ರಿ, ಕ್ವಶನ್ 1, ಈ ಕ್ವಶನ್ 1 ಒಳಗಿದ್ದ ಇಷ್ಟು ಪ್ರಾಬ್ಲಮ್ ಏನು ಮಾಡ್ಬೇಕ್ರಿ ಅಂದ್ರೆ ನೀವು ಇಂಟರ್ಸೆಕ್ಷನ್ ಕಂಡುಹಿಡಿಬೇಕ್ರಿ. ಇಷ್ಟ ಇಂಟರ್ಸೆಕ್ಷನ್ನ ಕಂಡುಹಿಡಿಬೇಕು. ಹಂಗಂದ್ರೆ ಇವು ಕ್ವಶನ್ಸ್ ಬೇಕಾಗುತ್ತಲ್ರಿ, ನಾ ಇಲ್ಲೇ ಸಾಲ್ವ್ ಮಾಡಿಬಿಡ್ರಿ. ಸೇಮ್ ನೋಡ್ರಿ, ಫಿಫ್ತ್ ಒನ್ ಏನೈತೆ ನೋಡ್ರಿ ಇಲ್ಲಿ. ಫಿಫ್ತ್ ಕ್ವಶನ್ ಈಸ್ ಫೈಂಡ್ ದ ಇಂಟರ್ಸೆಕ್ಷನ್ ಆಫ್ ಈಚ್ ಪೇರ್ ಆಫ್ ಸೆಟ್ ಆಫ್ ಕ್ವಶನ್ 1 ಅಬೋವ್ ಅಂತ ಕೊಟ್ಟಾರಿ ಅವರು. ಹಂಗಂದ್ರೆ ನಾವು ಒಂದೇ ಕ್ವಶನ್ ನಾವೇನು ಕಂಡುಹಿಡಿಬೇಕ್ರಿ ಅಲ್ಲಿ, ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಬೇಕು. ಎಲ್ಲ ಅವಾಗ ಏನು ಮಾಡಿದ್ವಿ ರೀ, ಯೂನಿಯನ್ ಕಂಡುಹಿಡಿದ್ವಿ. ಅದ ಫಸ್ಟ್ ಕ್ವಶನ್ ಇಂಟರ್ಸೆಕ್ಷನ್ ಕಂಡುಹಿಡಿಬೇಕ್ರಿ. ಈಗ ಸಿಂಪಲ್ ಕಾನ್ಸೆಪ್ಟ್, ಇಂಟರ್ಸೆಕ್ಷನ್ ಅಂದಾಗ ಏನಾಗುತ್ತೆ ರೀ, ಅದ what are the common elements between A and B, you have to take as A intersection B now. ಯಾವ ಕಾಮನ್ ಎಲಿಮೆಂಟ್ಸ್ ಇರ್ತಾವ್ರಿ ಎರಡು ಸೆಟ್ನಲ್ಲಿ, ಆ ಎಲಿಮೆಂಟ್ಸನ್ನು ಏನು ಮಾಡ್ಬೇಕ್ರಿ ನಾವು ಕನ್ಸಿಡರ್ ಮಾಡ್ಬೇಕು. ಸೊ ಇದು ಫಿಫ್ತ್ ಒನ್, ಬಟ್ ಕ್ವಶನ್ ಯಾವ್ದು ತೊಗೋಬೇಕ್ರಿ ಅಲ್ಲಿ, ಫಸ್ಟ್ ಕ್ವಶನ್ ತೊಗೊಂಡು ನಾವೇನು ಮಾಡ್ಬೇಕು, ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡಿಬೇಕು. ಸೊ ಹಂಗಂದ್ರೆ ಎಕ್ಸ್ ಹ್ಯಾವಿಂಗ್ ದ ಎಲಿಮೆಂಟ್ಸ್ ಎಕ್ಸ್ ಇಂಟರ್ಸೆಕ್ಷನ್ y becomes now, what are the common element between x and y? ನೋಡ್ರಿಲ್ಲಿ, x ನಲ್ಲಿ 1 3 5 ಎಲಿಮೆಂಟ್ಸ್ ಅದಾವ, y ಸೆಟ್ ನಲ್ಲಿ 1 2 3 ಎಲಿಮೆಂಟ್ಸ್ ಅದಾವ. ಸೊ ಓನ್ಲಿ ಒನ್ ಎಲಿಮೆಂಟ್ ಬಿಕಮ್ಸ್ ಕಾಮನ್ ಹಿಯರ್, ದಟ್ ಈಸ್ 3 ಹಿಯರ್. ಎರಡೂ ಸೆಟ್ ನಲ್ಲಿ 3 ಎಲಿಮೆಂಟ್ಸ್ ಕಾಮನ್ ಇರೋದ್ರಿಂದ ದಟ್ ಪರ್ಪಸ್ ದ 3 ಬಿಕಮ್ಸ್ ದ ಕಾಮನ್ ಎಲಿಮೆಂಟ್ ಬಿಟ್ವೀನ್ x and y. Next go and discussing the second one now. Second one discuss ಮಾಡೋಣ್ರಿ. Now in the second question, the A set having A, E, I, O, U are the elements and B set having A, B, C are the elements. So what are the common between these two now? Let us see. So ಹಂಗಂದ್ರೆ ಇಲ್ಲಿ A ಎಲಿಮೆಂಟ್ ಸೇಮ್ ಆಗಿರ್ತೈತ್ರಿ ಎರಡು ಸೆಟ್ನಲ್ಲಿ. ಇಲ್ಲಿ A ಐತ್ರಿ, ಇಲ್ಲಿ ಐತಿ. ನೆಕ್ಸ್ಟ್ no elements are there between A and B. Only one element is there, that is A itself now. So therefore, for the second one, A intersection B becomes A itself. ಹಂಗಂದ್ರೆ ಏನಾಗಿರ್ತೈತ್ರಿ, ಎರಡು ಸೆಟ್ನಲ್ಲಿ ಕಾಮನ್ ಎಲಿಮೆಂಟ್ಸ್ ಎ ಆಗಿರೋದ್ರಿಂದ, ಸ್ಮಾಲ್ ಎ ಆಗಿರೋದ್ರಿಂದ ಅದನ್ನು ಎ ಅಂತೇಳಿ
ಬರೀರಿ. Next, going with the third one now. As we discussed already, the A set having the elements natural number and also multiple of 3. So 3, 6, 9 and so on. These are the elements of A set. Next, similarly, by taking the roster form of B set now, the natural number less than 5 is there. So therefore 1, 2, 3, 4, 5 becomes the natural numbers now. Now by considering these two sets, what will be the A intersection B now? ಯಾವ ಕಾಮನ್ ಎಲಿಮೆಂಟ್ಸ್ ಆಗ್ತಾವ್ರಿ? ಹಂಗಂದ್ರೆ ಇಲ್ಲಿ 5 ಎಲಿಮೆಂಟ್ಸ್ ಅಷ್ಟ ಅದಾವ್ರಿ ಬಿ ಸೆಟ್ ನಲ್ಲಿ. ಇಲ್ಲಿ ಇನ್ಫೈನೈಟ್ ಎಲಿಮೆಂಟ್ಸ್ ಅದಾವ. ಬಟ್ ಇನ್ಫೈನೈಟ್ ಎಲಿಮೆಂಟ್ ನಲ್ಲಿ ಇದ್ರು ಒಂದ್ ಎಲಿಮೆಂಟ್ ಮಾತ್ರ ಏನಾಗುತ್ತೆ ಇಲ್ಲಿ ಕಾಮನ್ ಆಗದ. ದಟ್ ಈಸ್ ನಥಿಂಗ್ ಬಟ್ 3 ಹಿಯರ್. ಸೊ ದೇರ್ ಫೋರ್ A intersection B becomes 3 now. Next, discussing the fourth one now. Fourth one discuss ಮಾಡೋಣ್ರಿ. The same concept here. The fourth one also having the set builder form. First write the roster form now. The roster form becomes x is greater than 1 and x is less than or equal to 6 is there. X greater ಅಂದಾಗ ಏನಾಗ್ತಾವ್ರಿ ನ್ಯಾಚುರಲ್ ನಂಬರ್ಸ್ 2, 3, 4, 5, 6 ಬರ್ತಾವ್ರಿ ಎಲಿಮೆಂಟ್ಸ್. 6 ಬರ್ತಾರೆ. ಎದಕ್ಕಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಐತಲ್ಲಿ ಸೈನ್ ನೆನ್ಪಿಟ್ಕೋರಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದಾಗ ನಾವು 6 ಅನ್ನು ಕನ್ಸಿಡರ್ ಮಾಡಬೇಕು. ಅದೇ ರೀತಿ ದಿ ಬಿ ಸೆಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ x is less than x is greater than 6 less than 10 ಇರೋದ್ರಿಂದ 7, 8, 9 ಆರ್ ದ ಎಲಿಮೆಂಟ್ಸ್ ನಾವು. ಹಂಗಂದ್ರೆ ಈಗ ಫೋರ್ತ್ ಒನ್ ಒಳಗೆ ನಾವು A ಇಂಟರ್ಸೆಕ್ಷನ್ B ಕಂಡುಹಿಡಿಬೇಕು. ಈಗ A ಇಂಟರ್ಸೆಕ್ಷನ್ B ಕಂಡುಹಿಡಿಬೇಕಂದ್ರೆ ಯಾವ ಕಾಮನ್ ಎಲಿಮೆಂಟ್ಸ್ ಅದ ನೋಡ್ರಿ A ಸೆಟ್ನಲ್ಲಿ ಮತ್ತು B ಸೆಟ್ನಲ್ಲಿ. ನೋ ಕಾಮನ್ ಎಲಿಮೆಂಟ್ಸ್ ಆರ್ ದೇರ್. ಇದರಲ್ಲಿ ಮತ್ತು ಇದರಲ್ಲಿ ಚೆಕ್ ಮಾಡಿದಾಗ ಯಾವ ಕಾಮನ್ ಎಲಿಮೆಂಟ್ಸು ಇಲ್ಲ. ಸೊ ದ್ಯಾಟ್ ಪರ್ಪಸ್ ಯು ಹ್ಯಾವ್ ಟು ಪುಟ್ ಆಸ್ ನಲ್ ಸೆಟ್. ಅದನ್ನ ಎಂಟಿ ಬ್ರಾಕೆಟ್ ಆದರೂ ತಗೋಬಹುದು ಅಥವಾ ನಾ ಹೇಳಿದ್ದೆ ಪೈ ಆದರೂ ಬರೀಬಹುದು ನೀವು. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸೊ ದಿಸ್ ವೇ ಯು ಹ್ಯಾವ್ ಟು ರೈಟ್ ದ A intersection B now. The last one now, fifth one. The A elements are nothing but 1, 2, 3 is there and B set is nothing but only null set now. ಹಂಗಂದ್ರೆ ನಲ್ ಸೆಟ್ ಇದ್ದಾಗ ಯಾವ ಕಾಮನ್ ಎಲಿಮೆಂಟ್ಸ್ ಆಗ್ತಾವ್ರಿ? ಯಾವ ಇಲ್ರಿ. ಹಂಗಂದ್ರೆ ನಾವು A ಸೆಟ್ನಲ್ಲಿ 1, 2, 3 ಐತಿ, ಅಲ್ಲಿ ನಲ್ ಸೆಟ್ ಇರುತ್ತೆ. ಸೊ ದ್ಯಾಟ್ ಪರ್ಪಸ್ ದ ಫಿಫ್ತ್ ಒನ್ ಆಲ್ಸೋ ಬಿಕಮ್ಸ್ ನಲ್ ಸೆಟ್ ನಾವು. ಅದು ಏನಾಗಿರ್ತೈತಿ? ನಲ್ ಸೆಟ್ ಆಗಿರ್ತೈತಿ. ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ದಿಸ್ ಇಸ್ ದ ಫಿಫ್ತ್ ಒನ್. ಬಟ್ ಫಿಫ್ತ್ ಕ್ವಶನ್ ಒಳಗೆ ಏನಿತ್ರಿ ಅಲ್ಲಿ ಫಸ್ಟ್ ಕ್ವಶನ್ ರೆಫರ್ ಮಾಡಿ ಅಲ್ಲಿ A ಯೂನಿಯನ್ B ಬದಲಿ A ಇಂಟರ್ಸೆಕ್ಷನ್ B ಕಂಡುಹಿಡಿಬೇಕಾಗಿತ್ತು. ಸೊ ದಿಸ್ ಕ್ಲಿಯರ್ಸ್ ದ ಕಾನ್ಸೆಪ್ಟ್. ನಿಮ್ಗೆ ಕ್ಲಿಯರ್ ಆಯಿತು ಅಂತ ತಿಳ್ಕೊಂಡಿರ್ತೀನಿ ನಾನು. ಸೊ ಈಗ ನಾನು ಸಿಕ್ಸ್ತ್ ಕ್ವಶನ್ ಸಾಲ್ವ್ ಮಾಡ್ತೀನಿ ರೀ. ಸಿಕ್ಸ್ತ್ ಕ್ವಶನಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಈಸಿ ಇದು ಕಾನ್ಸೆಪ್ಟ್ ಇದ್ದದ್ದು ಬಿಡ್ತೀನಿ. ನಾನು ನಿನ್ನೆ ಕೆಲವೊಂದು ಡಿಸ್ಟ್ರಿಬ್ಯೂಟಲ್ ಆಗಿರ್ಬೋದು ಬೇರೆ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿದ್ವಿ ಆ ಪ್ರಾಬ್ಲಮ್ಸ್ನಲ್ಲಿ. ಈಗ ನಾನು ಇಲ್ಲೇ ಫಸ್ಟ್ ಬಿಡ್ತೀನಿ ರೀ, ನೀವು ಸಾಲ್ವ್ ಮಾಡಿರಿ ಅದನ್ನು. ಅದೇ ರೀತಿ B ಇಂಟರ್ಸೆಕ್ಷನ್ C ಐತಿ, ಅದು ಸಿಂಪಲ್ ಕಾನ್ಸೆಪ್ಟ್ ಐತಿ, ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಐ ವಿಲ್ ಗೋ ವಿತ್ ಥರ್ಡ್ ಕ್ವಶನ್. ನಾವು ಥರ್ಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಆಗಲೇ ನಾವು A ಯೂನಿಯನ್ B ಯೂನಿಯನ್ C ಮಾಡಿದ್ವಿ ಅಥವಾ B ಯೂನಿಯನ್ C ಯೂನಿಯನ್ D ಕ್ವಶನ್ಸನ್ನು ಅಟೆಂಪ್ಟ್ ಮಾಡಿದ್ವಿ. ಬಟ್ ಈಗ ಇಂಟರ್ಸೆಕ್ಷನ್ ಇರೋದ್ರಿಂದ ಇದೊಂದು ಹೇಳ್ತೀನಿ ರೀ ನಾ. ಸಿಕ್ಸ್ತ್ ಒಳಗೆ ಥರ್ಡ್ ಮೇನ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸಿಕ್ಸ್ತ್ ಮೇನ್ ಒಳಗೆ ಥರ್ಡ್ ಕ್ವಶನ್. So A intersection of C intersection of D is there. So let us take A set first. 3, 5, 7, 9, 11 are the elements and C set elements are 11, 13, 15 is there and intersection is there. Another D set elements are 15 and 17 is there. ಹಂಗಂದ್ರೆ 17 ಐತ್ರಿ. ಸೊ ಲೆಟ್ ಅಸ್ ಚೆಕ್ ದ ಎಲಿಮೆಂಟ್ಸ್ ಆರ್ ಕಾಮನ್ ಬಿಟ್ವೀನ್ ದಿಸ್ ತ್ರೀ ಸೆಟ್ಸ್. ಯಾವ ಕಾಮನ್ ಎಲಿಮೆಂಟ್ಸ್ ಅದಾವ ಮೂರು ಸೆಟ್ನಲ್ಲಿ ನೋಡ್ರಿ. ಈಗ 3, 5, 7 ಯಾವ ಸೆಟ್ನಲ್ಲಿ ಇಲ್ರಿ, ಈ ಸೆಟ್ನಲ್ಲಿ ಇಲ್ಲ, ಈ ಸೆಟ್ನಲ್ಲಿ ಇಲ್ಲ, ಹೌದ್ರಿ. ನೆಕ್ಸ್ಟ್ 9 ಆಲ್ಸೋ ನಾಟ್ ದೇರ್ ಇನ್ ಆಲ್ ಸೆಟ್ಸ್. ಬಟ್ 11 ಈಸ್ ದೇರ್. 11 ಎಲ್ಲೈತ್ರಿ? A ಸೆಟ್ನಲ್ಲಿ ಮತ್ತು C ಸೆಟ್ನಲ್ಲಿ ಮಾತ್ರ ಐತಿ. ಇಲ್ಲಿ 11 ಇಲ್ರಿ, ಇಲ್ಲೇ ಯಾವುದ D ಸೆಟ್ನಲ್ಲಿ. ಹಂಗಂದ್ರೆ ಅದನ್ನು ಏನಾಗಿಲ್ರಿ, ನಾಟ್ ಅ ಕಾಮನ್ ಎಲಿಮೆಂಟ್. ಬಟ್
ಇಲ್ಲಿ ನೋಡ್ರಿ 13 ಬರೋದಲ್ಲ, 15 ನೋಡ್ರಿ, 15 ಸಿ ಸೆಟ್ನಲ್ಲಿ ಐತಿ, 15 ಡಿ ಸೆಟ್ನಲ್ಲಿ ಐತಿ, ಬಟ್ ಎ ಸೆಟ್ನಲ್ಲಿ ಇಲ್ರಿ. ಸೊ ದ್ಯಾಟ್ ಪರ್ಪಸ್ ನೋ ಎಲಿಮೆಂಟ್ ಈಸ್ ಕಾಮನ್ ಬಿಟ್ವೀನ್ ಎ, ಸಿ ಆ್ಯಂಡ್ ಡಿ. ಸೊ ದ್ಯಾಟ್ ಪರ್ಪಸ್ ದಿಸ್ ಬಿಕಮ್ಸ್ ದ ನಲ್ ಸೆಟ್. ಸೊ ಯಾವ ಒಂದು ಎಲಿಮೆಂಟ್ ಮೂರು ಸೆಟ್ನಲ್ಲಿ ಕಾಮನ್ ಇಲ್ಲ, ಅದರ ಸಲುವಾಗಿ ಅದು ನಲ್ ಸೆಟ್ ಆಗಿರ್ತೈತಿ. ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್? ಹಾಂ, ದ ಸೇಮ್ ಥಿಂಗ್ you have to solve another two questions here. Simple one, A intersection C is there and B intersection D is there. You have to solve. Next I will go and discuss the next one. ನಿಮ್ಗೆ ಈಸಿ ಇದ್ದಿದ್ದ ಕ್ವಶನ್ಸ್ ನಾನು ಕೊಡ್ಲಿಕ್ಕತ್ತೀನಿ ರೀ. ನಿಮ್ಗೆ ಯಾವುದಾದ್ರೂ ಆ ಈಸಿ ಒಳಗೂ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಬೇಕಂದ್ರೆ ಹೇಳ್ತೀನಿ ನಾ. ನೀವು ಯಾವಾಗ ಕಾಲೇಜ್ ಬರ್ತೀರಿ ಅಥವಾ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳ್ಬೋದು. ನೆಕ್ಸ್ಟ್ ಐ ವಿಲ್ ಗೋ ವಿತ್ ದ 6th question now. A intersection B union of C is there. ಸ್ವಲ್ಪ ಚೇಂಜ್ ಐತೆ ನೋಡ್ರಿ ಇದು ಕ್ವಶನ್. ಏನೂ ಇಲ್ಲ, ಬ್ರಕೆಟ್ ಒಳಗೆ ಬಿ ಯೂನಿಯನ್ ಸಿ ಐತಿ, ಬ್ರಕೆಟ್ ಹೊರಗಡೆ ಎ ಇಂಟರ್ಸೆಕ್ಷನ್ ಆಫ್ 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 ಅಂತ ಓದ್ತೀವ್ರಿ. ಇದು ಯಾವ್ದು ಬ್ರಕೆಟ್ನ ಆಫ್ ಅಂತ ಓದ್ತೀವಿ. ಓದು ಮೆಥಡ್ ಗೊತ್ತಿರಲಿ. ಮ್ಯಾಥ್ಸ್ ಹೆಂಗೈತ್ರಿ ಅಂದ್ರೆ ಅದಕ್ಕೆ ಅದರದೇ ಆದಂಥ ಮೆಥಡ್ ಐತ್ರಿ, ಅದರದೇ ಆದಂಥ ಸ್ಟೆಪ್ಸ್ ಅದಾವು. ಆ ರೀತಿ ನೀವು ಸಾಲ್ವ್ ಮಾಡಿದಾಗ ಮಾತ್ರ ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್. ಆಮೇಲೆ ಯಾವಾಗಲೂ ಹೇಳ್ತೇನಲ್ರಿ, ಮ್ಯಾಥ್ಸ್ ಓದ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಏನು ಮಾಡ್ರಿ ಬರೆದು ಪ್ರಾಕ್ಟೀಸ್ ಮಾಡಬೇಕು ದಯವಿಟ್ಟು. ಸೊ ಹಂಗಂದ್ರೆ ಇಲ್ಲೇ ಎ intersection of B union C is there. So that purpose first you have to find out B union C. B union C ಕಂಡುಹಿಡಿಬೇಕ್ರಿ ಫಸ್ಟ್, ಆಮೇಲೆ ಇಂಟರ್ಸೆಕ್ಷನ್ ಮಾಡಲಿಕ್ಕೆ ಬರುತ್ತೆ. ಸೊ ದ್ಯಾಟ್ ಪರ್ಪಸ್ ಫಸ್ಟ್ ಫೈಂಡ್ ಔಟ್ ದ B union C. ನಾವು B union C ಏನಾಗುತ್ತೆ ನೋಡ್ರಿ, B set elements are, B set elements ಏನದಾವ ರೀ, 7, 9, 11, 13 is there and C set elements ಏನದಾವ ಇಲ್ಲಿ 11, 13, 15 is there. ಸೊ ಹಂಗಂದ್ರೆ ಇದನ್ನ ಕಂಬೈನ್ ಮಾಡ್ಬೇಕು, ಯಾಕಂದ್ರೆ ಯೂನಿಯನ್ ಐತ್ರಿ, ಕಾಮನ್ ಅಲ್ರಿ. ಸಿಂಪಲ್ ಥಿಂಗ್ ಗೊತ್ತಿರಲಿ, ಯೂನಿಯನ್ ಇದ್ರೆ ಕಂಬೈನ್, ಇಂಟರ್ಸೆಕ್ಷನ್ ಇದ್ರೆ ಕಾಮನ್. ಇದು ಒಂದು ಎರಡು ವರ್ಡ್ ನೆನ್ಪಿಟ್ಕೊಂಡ್ಬಿಟ್ರಿ ಸಾಕು. ಯೂನಿಯನ್ ಇದ್ದಾಗ ಕಂಬೈನ್ ಮಾಡ್ಬೇಕಾ, ಇಂಟರ್ಸೆಕ್ಷನ್ ಬಂದಾಗ ಕಾಮನ್ ಬರ್ಬೇಕು. ಎರಡು ಸೀನ್ ಅದಾವ, ಮತ್ತು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ, ಕಂಬೈನ್ ಬೇರೆ ಕಾಮನ್ ಬೇರೆ. ಸೊ ಹಂಗಂದ್ರೆ ಏನಾಗುತ್ತೆ ಇಲ್ಲೇ ಯೂನಿಯನ್ ಮಾಡಿದಾಗ 7, 9, 11 and 13 are common between these two. So let us take 11 and 13 by combining B and C now. So B union C becomes 7, 9, 11, 13, 15. Now by taking A intersection B union C becomes now. ಏನಾಗುತ್ತೆ ನೋಡ್ರಿ, ಫಸ್ಟ್ ಏನು ಮಾಡ್ಬೇಕ್ರಿ, ಎ ಸೆಟ್ ಕನ್ಸಿಡರ್ ಮಾಡ್ಬೇಕು. ವಾಟ್ ಆರ್ ದ ಎ ಸೆಟ್ ಎಲಿಮೆಂಟ್ಸ್ ನಾವು 3, 5. A set elements are nothing but 3, 5, 7, 9, 11 is there, and intersection of already we are finding the B union C now. So by taking B union C now, 7, 9, 11, 13, 15 are the elements. ಸೊ ಹಂಗಂದ್ರೆ ಏನಾಗುತ್ತೆ ರೀ, ಈ ಎರಡು ಸೆಟ್ನಲ್ಲಿ ಅಂದ್ರೆ ಎ ಸೆಟ್ ಸಪ್ರೇಟ್ ಆಗಿದ್ರಿ, ಇಲ್ಲಿ ಬಿ ಯೂನಿಯನ್ ಸಿ ಸಪ್ರೇಟ್ ಐತಿ. ಈ ಎರಡರಲ್ಲಿ ಕಾಮನ್ ಎಲಿಮೆಂಟ್ಸ್ ತಗೋಬೇಕಂದ್ರೆ ಇಂಟರ್ಸೆಕ್ಷನ್ ಇರೋದ್ರಿಂದ ವಾಟ್ ಆರ್ ದ ಕಾಮನ್ ಎಲಿಮೆಂಟ್ಸ್ ನಾವು 7 ಬಿಕಮ್ಸ್ ದ ಕಾಮನ್ ನಾವು, ಮತ್ತೆ ಯಾವುದು ನೋಡ್ರಿ 11 ಬಿಕಮ್ಸ್ ಕಾಮನ್ ಆ್ಯಂಡ್ ಆಲ್ಸೋ 9. 7, 9, 11 7, 9, 11 are there between two sets. Common elements are there between two sets. So therefore A intersection B union of C becomes now 7, 9, 11. Understand the concept? I hope you understand the concept. If you have any doubts, please let me know. ಸೊ ಇನ್ನು 2 ಕ್ವಶನ್ ಅದಾವ್ರಿ, ಅವನ್ನ ಡಿಸ್ಕಸ್ ಮಾಡೋಣ. ಸೊ ಹಂಗಂದ್ರೆ ಎಷ್ಟನೇದು ಕಂಪ್ಲೀಟ್ ಆಯ್ತು ರೀ, ಈಗ 6 ಕಂಪ್ಲೀಟ್ ಆಯ್ತಾ. ನೀವು 7 ಸಾಲ್ವ್ ಮಾಡತ್ತೀರ ಅಂತ ತಿಳ್ಕೊಂಡಿನಿ. ಅದೇ ರೀತಿ 6th ಮತ್ತು 8th ಸಿಮಿಲರ್ ಇರೋದ್ರಿಂದ ಅದನ್ನು ನೀವು ಸಾಲ್ವ್ ಮಾಡಿರಿ. ನಾನು 9th ಮತ್ತು
10 ಒಳಗಡೆ ಯಾವುದಾದ್ರೂ ಒಂದು ಸಾಲ್ವ್ ಮಾಡ್ತೀನಿ, ಇನ್ನೊಂದು ನೀವು ಸಾಲ್ವ್ ಮಾಡ್ಬೇಕು. ಯಾವ್ದು ಸಾಲ್ವ್ ಮಾಡೋನ್ರಿ ಹಂಗಂದ್ರೆ ಐ ವಿಲ್ ಸಾಲ್ವ್ ದ 10. 9 ಮಾಡ್ತೀನಿ ರೀ, 10 ಸಾಲ್ವ್ ಮಾಡ್ತೀನಿ, ನೀವು 9 ಸಾಲ್ವ್ ಮಾಡಿರಿ. ಓಕೆ, 6th ಒನ್ ಒಳಗೆ 10 ಸಾಲ್ವ್ ಮಾಡ್ತೀನಿ, ನೀವು ಏನು ಮಾಡಿರಿ 9th ಸಾಲ್ವ್ ಮಾಡಿರಿ. ಸೊ ಲೆಟ್ಸ್ ಸಿ the separate bracket is there between the sets A union D. Next ನೋಡ್ರಿ intersection of B union C is there. ಹೌದಲ್ರಿ? ಸೊ ಹಂಗಂದ್ರೆ ಆಗಲೇ ಡಿಸ್ಕಸ್ ಮಾಡಿದಲ್ರಿ, ಬ್ರಾಕೆಟ್ನಲ್ಲಿ ಇದ್ದಂಥ ಎಲಿಮೆಂಟ್ ಸಪ್ರೇಟ್ ಆಗಿ ಕಂಡಿಟ್ರಿ, ಆ ಎರಡು ಎಲಿಮೆಂಟ್ಸ್ ಒಂದು ಸೆಟ್ ಬರ್ತೈತಿ, ಬಿ ಯೂನಿಯನ್ ಸಿ ಇದ್ದು ಒಂದು ಸೆಟ್ ಬರ್ತೈತಿ. ಆ ಎರಡು ಸೆಟ್ಸ್ ಅನ್ನ ಇಂಟರ್ಸೆಕ್ಷನ್ ಮಾಡ್ಬೇಕ್ರಿ, ಸಿಂಪಲ್ ಥಿಂಗ್. ಸೊ ದೇರ್ ಫೋರ್ ಫಸ್ಟ್ ಫೈಂಡ್ ಔಟ್ ಎ ಯೂನಿಯನ್ ಸಿ and also separately find out B union C. ಸೊ ಹಂಗಂದ್ರೆ ಎ ಯೂನಿಯನ್ ಡಿ ಏನಾಗುತ್ತೆ ನೋಡ್ರಿ, ಎ ಯೂನಿಯನ್ ಎ ಸೆಟ್ ದ ಎಲಿಮೆಂಟ್ಸ್ ಏನದಾವ ನೋಡ್ರಿ, 3 5 7 9 11 is there, and D set elements are nothing but 15 and 17 is there. By combining A union D now, 3 5 7 9 11 15 and also 17 comes. 17 ಬರ್ತ್ರಿ, ಇದೇನಾಯ್ತು ಹಂಗಂದ್ರೆ A union D ಆಯ್ತು. So similar way, let us find out B union C now. What are the B set elements now? B set elements ನೋಡ್ರಿ ಏನದಾವು, B set elements are 7 9 11 13 is there. Union of what are the C set elements now? 11 13 and 15 is there. 15 ಮಾತ್ರ ಐತಿ. So that purpose, by combining B union C now, 7 9 11 is there, 13 is there, between these two, by taking that elements 11 13 15 also comes. So this is A union D now, this is B union C now. By considering intersection between these two, ಏನು ಮಾಡ್ಬೇಕ್ರಿ ನಾವು, ಇವು ಎರಡು ಎಲಿಮೆಂಟ್ಸ್ ನಲ್ಲಿ ಯಾವ ಕಾಮನ್ ಎಲಿಮೆಂಟ್ಸ್ ಅದಾವ ನೋಡ್ರಿ, ಅವನ್ ಏನು ಮಾಡ್ಬೇಕು ನಾವು, ಇಂಟರ್ಸೆಕ್ಷನ್ ಮಾಡ್ಬೇಕು. ದ ಲಾಸ್ಟ್ ಒನ್, A union of D is separate, B union of C is separate. By taking the common element between these two, ಯಾವ ಬರ್ದ ನೋಡ್ರಿ, ಇಲ್ಲಿ ಯಾರೋ ಮಾರ್ಕ್ ಹಾಕಿ ನೋಡ್ರಿ. ಹಂಗಂದ್ರೆ ಇಲ್ಲಿ ಮತ್ತೆ ಈ ಸೆಟ್ ನಲ್ಲಿ ಯಾವ ಕಾಮನ್ ಎಲಿಮೆಂಟ್ಸ್ ಅದಾವ ಅದೇ ಆನ್ಸರ್ ಆಗಿರ್ತೈತ್ರಿ. ಸೊ ಹಂಗಂದ್ರೆ ಯಾವ ಕಾಮನ್ ಎಲಿಮೆಂಟ್ಸ್ ಅದಾವ ನೋಡ್ರಿ, 7 is there, 9 is there, 11 is there, and also 13 is not there, 15 is there. So taking common elements are 7 9 11 and another one is 15. So this way you have to take the union and intersection of the sets. So some more problems are there, so that one we discuss in the next class. So if you have any doubts, so please let me know. So thank you.